ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕೆಲ ತಿಂಗಳ ಹಿಂದಷ್ಟೇ ಹುಸಿ ಬಾಂಬ್ ಬೆದರಿಕೆಯೊಡ್ಡಿದ್ದ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ ಸುದ್ದಿ ಮರೆಯುವ ಮುನ್ನವೇ ಮತ್ತೆ ಜಿಲ್ಲೆಯಲ್ಲಿ ಬಾಂಬ್ ಬೆದರಿಕೆ ಬಂದಿದ್ದು ಆತಂಕಕ್ಕೆ ಕಾರಣವಾಗಿದೆ. ಭಟ್ಕಳ ಹಾಗೂ ಕಾರವಾರ ತಹಶೀಲ್ದಾರ್ ಕಚೇರಿಗೆ ಇವತ್ತು ಬಾಂಬ್ ಸ್ಫೋಟದ ಬೆದರಿಕೆ ಸಂದೇಶ ಬಂದಿದ್ದು ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಡಾಗ್ ಸ್ಕ್ವಾಡ್ ಎಲ್ಲೆಡೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ್ದು ಬೆದರಿಕೆ ಸಂದೇಶ ಕಳುಹಿಸಿದ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗವು ಕದಂಬ ನೌಕಾನೆಲೆ ಹಾಗೂ ಕೈಗಾ ಅಣುಸ್ಥಾವರ ಇರುವಂತಹ ಸೂಕ್ಷ್ಮ ಪ್ರದೇಶ. ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಮಂಗಳವಾರ ಒಂದೇ ದಿನ 2 ಬಾಂಬ್ ಸ್ಫೋಟದ ಬೆದರಿಕೆ ಇಮೇಲ್ ಬಂದಿದ್ದು ಆತಂಕಕ್ಕೆ ಕಾರಣವಾಗಿದೆ. ಬೆಳಗ್ಗೆ ಸುಮಾರು 7:20 ವೇಳೆಗೆ ಗಯಾನ ರಮೇಶ್ ಹೆಸರಿನ ಮೇಲ್ಖಾತೆಯಿಂದ ಭಟ್ಕಳ ಹಾಗೂ ಕಾರವಾರ ತಹಶೀಲ್ದಾರ್ ಅವರಿಗೆ ಸಂದೇಶ ಬಂದಿದ್ದು ಕಚೇರಿಯಲ್ಲಿ ಶೀಘ್ರದಲ್ಲಿ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಲಿದೆ ಎಂದು ಆರೋಪಿಗಳು ಬೆದರಿಕೆಯೊಡ್ಡಿದ್ದಾರೆ. ಈ ಬೆದರಿಕೆ ಸಂದೇಶದಲ್ಲಿ ದುಷ್ಕರ್ಮಿಗಳು ತಮಿಳರು ಮತ್ತು ಪಾಕಿಸ್ತಾನಿಗಳ ಸೇಡು ಎಂದು ಉಲ್ಲೇಖಿಸಿದ್ದಾರೆ. ಬೆದರಿಕೆ ಸಂದೇಶ ಬರ್ತಾ ಇದ್ದಂತೆ ತಕ್ಷಣ ಅಲರ್ಟ್ ಆದ ಪೊಲೀಸ್ ಇಲಾಖೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಡಾಗ್ ಸ್ಕ್ವಾಡ್ ಎಲ್ಲೆಡೆ ಪರಿಶೀಲನೆ ನಡೆಸಿದೆ. ಇತ್ತೀಚೆಗಷ್ಟೇ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆಯೊಡ್ಡಿದ ಆರೋಪಿಗಳನ್ನ ಬಂಧಿಸಿದ ಬೆನ್ನಲ್ಲೇ ಮತ್ತೆ ಬೆದರಿಕೆ ಸಂದೇಶ ಬಂದಿದ್ದು ತೀರಾ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ರಾಜ್ಯದ ವಿವಿಧೆಡೆ ಈ ರೀತಿಯ ಬೆದರಿಕೆ ಮೆಸೇಜ್ ಬಂದಿದ್ದು ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಆದರೆ ಪದೇ ಪದೇ ಜಿಲ್ಲೆಯನ್ನ ಹಾಗೂ ಸರ್ಕಾರಿ ಕಚೇರಿಗಳನ್ನ ದುಷ್ಕರ್ಮಿಗಳು ಟಾರ್ಗೆಟ್ ಮಾಡ್ತಿರೋದು ಯಾಕೆ ಎಂಬ ಪ್ರಶ್ನೆ ಮೂಡತೊಡಗಿದೆ. ದಿನಾಂಕ 16/12/2025 ಇವತ್ತು ಮುಂಜಾನೆ ಒಂದು 7:25 ಸಮಯಕ್ಕೆ ಒಂದು ಇಮೇಲ್ ತಹಸೀಲ್ದಾರ್ ಭಟ್ಕಳ ಇಮೇಲ್ ID ಅವರಿಗೆ ಒಂದು ಬಾಂಬ್ ಇದೆ ಅನ್ನೋದು ಒಂದು ಥ್ರೆಟ್ ಮೇಲ್ ಒಂದು ಬಂದಿರುತ್ತೆ. ಈ ಸಂಬಂಧಪಟ್ಟಂಗೆ ಅಲ್ಲಿಂದ ತಹಸೀಲ್ದಾರ್ ಅವರು ನಮಗೆ ಪೊಲೀಸ್ ಠಾಣೆಗೆ ತಿಳಿಸಿ ಇಮಿಡಿಯೇಟ್ ಆಗಿ ನಮ್ದು ಅಲ್ಲಿರೋ ಇನ್ಸ್ಪೆಕ್ಟರ್ ಕೂಡ ಹೋಗಿ ಅಟೆಂಡ್ ಮಾಡಿ ಅಲ್ಲಿ ಆಫೀಸ್ ಪ್ರಿಮೈಸಸ್ನ ಕ್ಲೋಸ್ ಮಾಡಿದ್ದೀವಿ. ಇಲ್ಲಿಂದ ನಮ್ದು ಕಾರವಾರದಿಂದ AC ಟೀಮು ಮತ್ತು ಬಾಂಬ್ ಸ್ಕ್ವಾಡ್ ಕೂಡ ತಿಳಿಸಿದ್ದೀವಿ ಅಲ್ಲಿ ಚೆಕ್ ಮಾಡೋದಕ್ಕೆ. ಇವಾಗ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಇದ್ರ ಜೊತೆಗೆ ನಾವು ನಿನ್ನೆ ಕೂಡ ಅದೇ ಥರ ಬಾಂಬ್ ಥ್ರೆಟ್ ಇಮೇಲ್ ಮಂಗಳೂರಲ್ಲಿ ಕೂಡ ಬಂದಿದೆ, ಅದು ಪ್ರಕರಣ ದಾಖಲಾಗಿದೆ. ಆಮೇಲೆ ಹಾಸನಲ್ಲೂ ಕೂಡ ಆ ಥರ ಆಗಿದೆ. ಪ್ಲಸ್ ಇಲ್ಲಿ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಇವಾಗ ಕಾರವಾರ ತಹಸೀಲ್ದಾರ್ ಇಮೇಲ್ IDಗೆ ಕೂಡ ಅದೇ ಥರ ಒಂದು ಥ್ರೆಟ್ ಬಂದಿದೆ. ಇದ್ರ ಬಗ್ಗೆ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಇದ್ರ ಬಗ್ಗೆ ನಾವು ಕೂಡಲೇ ತನಿಖೆ ಕೈಗೊಂಡು ಇದು ಯಾರ ಇಮೇಲ್ IDಯಿಂದ ಬಂದಿದೆ ಅಂತ ಪತ್ತೆ ಹಚ್ತೀವಿ. ಥ್ರೆಟ್ ನಮ್ದು ಭಟ್ಕಳ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಥ್ರೆಟ್ ಇಮೇಲ್ ಬಂದಿತ್ತು. ಅದರದೊಂದು ಪ್ರಕರಣ 84/2025 ಅಂತ ಪ್ರಕರಣ ನಾವು ದಾಖಲು ಮಾಡಿದ್ದೀವಿ. ಅದು ಬಂದಿದ್ದ ಆರೋಪಿ ಕೂಡ ನಾವು ಪತ್ತೆ ಹಚ್ಚಿ ಕೂಡಲೇ ನಾವು ಅವ್ರನ್ನ ದಸ್ತಗಿರಿ ಮಾಡಿದ್ದೀವಿ. ಅದು ಪ್ರಕರಣ ಕೂಡ ಆಗಿದೆ, ಅದು ದಸ್ತಗಿರಿ ಮಾಡಿದಾಯಿತು. ನಾವು ಪತ್ತೆ ಹಚ್ಚಿ ಭಟ್ಕಳ ಠಾಣೆಯಲ್ಲಿ ಆಗಿದ ಅದೊಂದು ಜುಲೈ ತಿಂಗಳಲ್ಲಿ ಆಗಿದ್ದು. ಅವ್ರದ್ದು ಕೂಡ ಅವ್ರ ಮೇಲೆ ಅನೇಕ ಪ್ರಕರಣಗಳಲ್ಲಿದ್ದು ಕೂಡ ನಾವು ಚಾರ್ಜ್ ಶೀಟ್ ಕೂಡಲೇ ನಾವು ಸಲ್ಲಿಸ್ತಾ ಇದ್ದೀವಿ. ಅದರ ಬಗ್ಗೆ ಬಗ್ಗೆ ಅಲರ್ಟ್ ಆಗಿರೋಕೆ ಹೇಳಿದ್ದೀವಿ. ಆ ಥರದ ಯಾವುದೇ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಯಾವ್ದಾದ್ರೆ ಕಂಡು ಬಂದಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಅದ್ರ ಜೊತೆಗೆ ಇವಾಗ ಇಮೇಲ್ ಬಂದಿರೋದ್ರಿಂದ ನಾವು ಅದ್ರ ಇಮೇಲ್ ID ಯಾವ್ದರಿಂದ ಬಂದಿದೆ ಅಂತ ಎಲ್ಲ ಚೆಕ್ ಮಾಡಿ ಪತ್ತೆ ಹಚ್ತೀವಿ, ಎಲ್ಲಿಂದ ಮಾಡಿದ್ದಾರೆ, ಅವ್ರದ್ದು ಏನು ಉದ್ದೇಶ ಇದೆ ಅನ್ನೋದೆಲ್ಲ ನಾವು ಆರೋಪಿ ಐಡೆಂಟಿಫೈ ಆಗಿದ ತಕ್ಷಣ ನಾವು ಅದ್ರ ಬಗ್ಗೆ ತಿಳ್ಕೊಂತೀವಿ. ಸರ್, ಕಚೇರಿ ಆಸ್ ಇಟ್ ಈಸ್ ನಡೆಯುತ್ತಾ ಅಥವಾ ಇದು ಇಮಿಡಿಯೇಟ್ ಆಗಿ ಇದೊಂದು ಕ್ಲಿಯರೆನ್ಸ್ ಆಗಿದ ತಕ್ಷಣ ನಮ್ದು ಟೀಮ್ ಎಲ್ಲ ಚೆಕ್ ಮಾಡಿ ಅದು ಅದಾದ್ಮೇಲೆ ನಾವು ಬಂದೋಬಸ್ತ್ ಮಾಡ್ತೀವಿ. ಅದು ಬಂದಿರೋರು ಯಾರ್ಯಾರು ಬರ್ತಾರೆ ಅವ್ರು ಚೆಕ್ ಮಾಡಿಕೊಂಡು ಆ ಪ್ರಿಮಿಸಸ್ ಅಲ್ಲಿ ನಾವು ಅಲರ್ಟ್ ಇಟ್ಕೊಂಡು ಇದು ಮಾಡ್ತೀವಿ. ಬಾಂಬ್ ಸ್ಕ್ವಾಡ್ ಏನಾದರೂ ಹೋಗಿದೆಯಾ? ನಾವು ಹೇಳಿದ್ವಿ ಬಾಂಬ್ ಸ್ಕ್ವಾಡ್ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ. ಕಾರವಾರಲ್ಲಿ ಅದಾಗಿದ ತಕ್ಷಣ ಕೂಡಲೇ ಇನ್ನು ಕೂಡ ಬರ್ತಾರೆ. ಇನ್ನು ಇದೊಂದು ಹುಸಿ ಬಾಂಬ್ ಬೆದರಿಕೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದರೂ ಈ ವಿಷಯವನ್ನ ಕಾರವಾರ ತಹಶೀಲ್ದಾರ್ ನರೋನಾ ಗಂಭೀರವಾಗಿ ತೆಗೆದುಕೊಂಡಿದ್ದು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅದೇ ರೀತಿ ಭಟ್ಕಳದಲ್ಲೂ ತಹಶೀಲ್ದಾರ್ ಪೊಲೀಸರಿಗೆ ದೂರು ನೀಡಿದ್ದು ತಕ್ಷಣ ಅಲರ್ಟ್ ಆದ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ್ದಾರೆ.
ಬಳಿಕ ಎಲ್ಲೂ ಬಾಂಬ್ ಇಲ್ಲದಿರುವ ಬಗ್ಗೆ ಖಚಿತಪಡಿಸಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೋ ಮಾನಸಿಕ ಕಾಯಿಲೆ ಇರುವ ವ್ಯಕ್ತಿ ಇಮೇಲ್ ಮಾಡಿರುವ ಸಾಧ್ಯತೆಗಳಿದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ಹೆಚ್ಚಿನ ತನಿಖೆ ಕೈಗೊಂಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಾಂಬ್ ನಿಷ್ಕ್ರಿಯ ದಳ ಭಟ್ಕಳದಲ್ಲಿ ಮೊಕ್ಕಾಂ ಹೂಡಿದೆ. ಇವತ್ತು ಬೆಳಗ್ಗೆ ನಮ್ಮ ತಹಸೀಲ್ದಾರ್ ಇಮೇಲ್ ಐ ಡಿಗೆ ಇವತ್ತು ಬೆಳಗ್ಗೆ ನಮ್ಮ ತಹಸೀಲ್ದಾರ್ ಇಮೇಲ್ ಐ ಡಿಗೆ ಒಂದು ಮೇಲ್ ಸಂದೇಶ ಬಂದಿದೆ. ಏನಂದರೆ ಈ ಥರ ತಹಸೀಲ್ದಾರ್ ಕಚೇರಿಗಳಿಗೆ ಬಾಂಬ್ ಇಡ್ತಾ ಇದ್ದೀವಿ. ಯಾವ ತಹಸೀಲ್ದಾರ್ ಕಚೇರಿ ಏನು ಅಂತ ಏನೂ ಬರೆದಿಲ್ಲ, ಯಾವುದೇ ನಿರ್ದಿಷ್ಟ ಇಲ್ಲ. ಸೊ ಈ ವಿಷಯವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಸೊ ಅವರು ತಕ್ಷಣ ಪೊಲೀಸ್ನವರನ್ನು ತಿಳಿಸಿ ಅಂದಿದ ತಕ್ಷಣ ನಾವು ಪೊಲೀಸಿಗೆ ತಿಳಿಸಿದ್ವಿ. ಸೊ ಪೊಲೀಸ್ನವರು ಈಗ ಒಂದು ರೌಂಡಿಂಗ್ ಚೆಕ್ ಮಾಡಿದ್ದಾರೆ, ಎಲ್ಲ ಸ್ಟಾಫ್ಗಳನ್ನು ಹೊರಗಿಟ್ಬಿಟ್ಟು. ಸೊ ಇನ್ನು ಅವರು ಬಾಂಬ್ ಸ್ಕ್ವಾಡನ್ನು ಕರೆದಿದ್ದಾರೆ. ಅದು ಭಟ್ಕಳ ತಹಸೀಲ್ದಾರ್ ಆಫೀಸಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು 2-3 ತಾಸು ಆಗುತ್ತೆ ಬರಲಿಕ್ಕೆ. ಅಲ್ಲಿವರೆಗೆ ಯಾರೂ ಒಳಗೆ ಹೋಗಬಾರ್ದಂತ ನಿರ್ಬಂಧನೆ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸ್ಟಾಫ್ನ ಹೊರಗಡೆ ಇದ್ದಾರೆ. ಈಗ ಅಲ್ಲಿಂದ ಬಾಂಬ್ ಸ್ಕ್ವಾಡ್ ಮತ್ತು ಬಾಕಿ ಟೀಮ್ಸ್ ಬಂದು ಕನ್ಫರ್ಮೇಷನ್ ಕೊಟ್ಟ ಮೇಲೆ ಆಫೀಸನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ಎರಡನೇದು, ಇನ್ನು ಮುಂದೆ ಸ್ವಲ್ಪ ಈ ಎಚ್ಚರಿಕೆ ಇರೋದ್ರಿಂದ ತಮ್ಮ CCTV ಕ್ಯಾಮ್ರಾ ಮತ್ತು ಒಂದು ಡೈಲಿ ಎಂಟ್ರಿ ಮತ್ತು ಎಕ್ಸಿಟ್ ಯಾರು ಆಗ್ತಾರೋ ಅಷ್ಟು ಮಂದಿ ಡೀಟೇಲ್ಸ್ ಬರ್ಕೊಳ್ಳಿ ಅಂತ ಒಂದು SP ಸಾಹೇಬ್ರ ನಿರ್ದೇಶನ ಇದೆ. ಸೊ ಅದರಂತೆ ನಾವು ಇವತ್ತು ನಾಳೆಯಿಂದ ನಮ್ಗೆ ಒಂದ್ಸತಿ ಹ್ಯಾಂಡ್ ಓವರ್ ಆದ ತಕ್ಷಣ ನಾವು ಆ ಥರ ಕ್ರಮವನ್ನು. ಒಟ್ಟಿನಲ್ಲಿ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿಕೊಳ್ಳುವ ಉತ್ತರ ಕನ್ನಡ ಜಿಲ್ಲೆಗೆ ಒಂದೇ ದಿನ 2 ಇಮೇಲ್ ಬೆದರಿಕೆ ಸಂದೇಶ ಬಂದಿದ್ದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ 2 ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಹುಸಿ ಬಾಂಬ್ ಸಂದೇಶ ಕಳಿಸಿದ ದುಷ್ಕರ್ಮಿಗಳ ಪತ್ತೆಗೆ ಇಲಾಖೆ ಬಲೆ ಬೀಸಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.